ಹೇಗಿದೆ ಎಕ್ಸ್ಪೀರಿಯನ್ಸ್? ಈಗ ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಸರ್. ಈ ಥರದ್ದು ಆ್ಯಕ್ಚುಲಿ ಬೇಕಾಗತ್ತೆ. ನಮಗೆ ಕೆಲವೊಂದ್ಸಲಿ ಕ್ಲಾರಿಟಿ ಇರಲ್ಲ, ಏನು ಮಾಡಬೇಕು, ಮಕ್ಕಳಿಗೆ ಏನು ಫ್ಯೂಚರ್ಗೆ ಹೇಗೆ ಇದು ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ನಮಗೂ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಥರದ್ದು ಎಕ್ಸ್ಪೋಗಳಾದಾಗ ಏನಾಗುತ್ತೆ, ನಮಗೊಂದು ಕ್ಲಾರಿಟಿ ಸಿಗತ್ತೆ, ಇನ್ಫಾರ್ಮೇಷನ್ ಸಿಗತ್ತೆ. ಸೊ ಏನು ಮಾಡಿಸ್ಬೋದು, ಯೂಶಲಿ ಒಂದೇ ಥರ ಹೋಗ್ತಾ ಇರ್ತೀವಿ, ಆ ಥರ. ಇಲ್ಲಿ ಬಂದಾಗ ನಮ್ಗೆ ಆಪ್ಷನ್ಸ್ ಕಾಣಿಸುತ್ತೆ. ಸೊ ಡಿಫ್ರೆಂಟ್ ಇದು ಸಿಗತ್ತೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ, ನಿಜವಾಗ್ಲೂ ಇಂಥದ್ದು ಬರಬೇಕು ಅಂತ ಹೆಚ್ಚು ಬರಬೇಕು, ಸ್ಟೂಡೆಂಟ್ಸ್ಗೆ ಒಂದು ಗೈಡ್ಲೈನ್ ಸಿಗತ್ತೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಪೇರೆಂಟ್ ಆಗಿ ಯೋಚನೆ ಮಾಡೋದಂದ್ರೆ ನಾನು ಒಂದು ದಿನಕ್ಕೆ ಬಟ್ ನಮಗೆ ಇಲ್ಲಿ 100+ ಇದೆ, ಏನನ್ಸುತ್ತೆ ಒಂದೇ ಕಡೆ ನಮ್ಗೆ ಇಷ್ಟೊಂದು ಆಪ್ಷನ್ಸ್ಗಳು ಸಿಗ್ತಾ ಇರಬೇಕಾದ್ರೆ ಹೇಗನ್ಸುತ್ತೆ? ಸೊ ಒಂದೇ ನದಿಗೆ ಹೋಗೋಕ್ಕಿಂತ ಸಾಗರದಲ್ಲಿ ಎಲ್ಲ ನದಿಗಳು ಸೇರಿರುತ್ತೆ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಈ ಥರ ಬಂದಾಗ ನಮಗೇನಾಗುತ್ತೆ, ಎಲ್ಲ ಒಂದೇ ವ್ಯೂ ಅಲ್ಲಿ ಎಲ್ಲನೂ ನೋಡ್ಲಿಕ್ಕೆ ಸಿಗತ್ತೆ. ಸೊ ಡೆಫಿನೆಟ್ಲಿ ತುಂಬಾ ಇದು ನಮಗೆ ಇನ್ಫಾರ್ಮೇಟಿವ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಎಕ್ಸ್ಪೋಗಳು ಬಂದರೆ ಈವನ್ ಇದಕ್ಕೂ ಅಷ್ಟೇ, ಜಾಬ್ಸ್ಗೂ ಅಷ್ಟೇ ಈ ಥರ ಎಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ರೆ, ಸೊ ಒಂದೇ ಇದು ನೋಡೋದಕ್ಕಿಂತ ಡಿಫ್ರೆಂಟ್ ವ್ಯೂ ಅಲ್ಲಿ ಯೋಚನೆ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಅ ವೆರಿ ವಂಡರ್ಫುಲ್ ಕಾನ್ಸೆಪ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಟ್ಸ್ ಅನ್ ಎಕ್ಸಲೆಂಟ್ ಇನಿಷಿಯೇಟಿವ್ ಸರ್. ಆ್ಯಕ್ಚುಲಿ ಪಬ್ಲಿಕ್ ಟಿವಿಯಿಂದ ಮಾಡಿದ್ದು ಈ ಥರ ಮಾಡಿದಾಗ ನಮಗೆ ಒಳ್ಳೆ ವ್ಯೂ ತೊಗೊಂಡು ಕ್ವಿಕ್ಕಾಗಿ ಡಿಸಿಷನ್ ತೊಗೊಳ್ಳೋ ಕೇಪಬಿಲಿಟಿ ಸಿಗುತ್ತೆ. ಮಲ್ಟಿಪಲ್ ಚಾಯ್ಸಸ್ ಒಟ್ಟಿಗೆ ತೊಗೊಳಕ್ಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಒಬ್ಬರು ಕಾಲೇಜವರು ತುಂಬ ಹೈ ಇನ್ಫ್ಲುಯೆನ್ಸ್ ಮಾಡಿ ನಮ್ಮನ್ನು ಸೆಳೆದು ಬಿಡ್ತಾರೆ. ಆವಾಗ ಬೇರೆ ಕಡೆ ಆಪ್ಷನ್ ಚೆನ್ನಾಗಿದ್ದರೂ ನಾವು ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ಇದ್ದಾಗ ನಮ್ಗೆ ತುಂಬ ಅಡ್ವಾಂಟೇಜಸ್ಸು. ಇದೊಂದು ಡ್ರೀಮ್ ಇತ್ತು, ಬಟ್ ರಿಯಾಲಿಟಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪಬ್ಲಿಕ್ ಟಿವಿಗೆ ಥ್ಯಾಂಕ್ ಯು ವೆರಿ ಮಚ್.